ಎಲ್ಲರಿಗೂ ನಮಸ್ಕಾರಿ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ. ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ. ನಾನು ಇವತ್ತು ಸಜ್ಜಿ ರೊಟ್ಟಿ ಮಾಡತ್ತೀನಿ ನೋಡಿರಿ, ಉತ್ತರ ಕರ್ನಾಟಕದ ಸಜ್ಜಿ ರೊಟ್ಟಿ. ಈಗ ಹಿಟ್ಟು ಸೋಸ್ಕೊಂಡೀನಿ ನೋಡಿರಿ, ಅದಕ್ಕೆ ಅರಿಶಿನ ಪುಡಿ ಹಾಕ್ಕೊಂಡೀನಿ, ಸ್ವಲ್ಪ ಒಂದು ಚಿಟಿಕೆಯಾಗಷ್ಟೇ ಉಪ್ಪು ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಬಿಸಿ ಬಿಸಿ ನೀರು ಹಾಕ್ಕೊಂಡೀನಿ ನೋಡಿರಿ. ಬಿಸಿ ಬಿಸಿ ನೀರು ತವಿ ಒಳಗೆ ಹಾಕ್ಕೊಂಡೀನಿ ರೀ. ಫುಲ್ಲ ಬಿಸಿ ಬಿಸಿ ನೀರು ಕಾಯ್ತಾವ್ರಿ. ನಾವು ರೊಟ್ಟಿ ಹಿಟ್ಟು ಸೋಸೋಟ್ಗೆ ಬಿಸಿ ನೀರು ಹಾಕ್ಕೊಂಡು ಇದ್ರೊಳಗೆ ಕಲಿಸ್ಕೋಬೇಕ್ರಿ, ಅಂದ್ರೆ ನಾದ್ಕೋಬೇಕು. ನಾವು ಹಿಟ್ಟು ಸೋಸ್ಕೋತಾಗೆ ತವಿ ಒಳಗೆ ನೀರು ಹಾಕ್ಕೋಬೇಕ್ರಿ, ಅಂದ್ರೆ ಅಟೋಟಿಗೆ ಹಿಟ್ಟಿದು ಒಟ್ಟಿಗೆ ಕಾಯ್ದಿರ್ತಾವೆ. ಅದೇ ನೀರು ಹಾಕ್ಕೊಂಡೆ ನಾದ್ಕೊಳ್ಳೋಣ್ರಿ. ನೋಡಿರಿ, ನಾನು ಬಿಸಿ ನೀರೊಳಗೆ ನಾದ್ಕೊಂಡೀನಿ ರೀ. ಬಿಸಿನೀರೊಳಗೆ ಯಾಕೆ ನಾದ್ಕೊಂಡೀನಿ ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವೆ ರೀ, ಮತ್ತು ಕಟ್ಟಿನೂ ಆಗ್ತಾವೆ, ಮತ್ತು ರೊಟ್ಟಿ ಹರಿಯಂಗಿಲ್ಲ ರೀ. ಅಲ್ಲಿ ನಾ ಎಳ್ಳು ತೊಗೊಂಡಿನಿ ನೋಡಿರಿ. ಈಗ ಈ ಥರ ಗುಂಡು ಥರ ಮಾಡಿ ಎಳ್ಳೊಳಗೆ ಎದ್ಕೊಂಡು ನಾನು ರೊಟ್ಟಿ ಬಡಕತ್ತೀನಿ ನೋಡಿರಿ. ಈ ಥರ ರೊಟ್ಟಿ ಬಡ್ಕೋಬೇಕು, ಕೆಳಗೆ ಹಿಟ್ಟು ಹಾಕ್ಕೋಬೇಕು, ಹಾಕ್ಕೊಂಡು ರೊಟ್ಟಿ ಬಡ್ಕೋಬೇಕು ನೋಡಿರಿ. ನಾ ಎರಡು ಕಡೆನೂ ರೊಟ್ಟಿ ಬಡ್ಕೊಳಕತ್ತೀನಿ, ಎರಡು ಕೈಲಿ ಈ ಥರ ನೋಡಿರಿ. ಈಗ ಹಂಚಿನ ಮ್ಯಾಗ ಹಾಕ್ಕೊಳ್ಳೋಣ್ರಿ. ಹಂಚಿನ ಮ್ಯಾಗ ಹಾಕ್ಕೊಂಡು ನೀರು ಹಚ್ಕೊಂಡಿ ನೋಡಿರಿ. ಈಗ ಹಂಚಿನ ಮ್ಯಾಗ ಹಾಕ್ಕೊಂಡೀನಿ, ನೀರು ಹಚ್ಕೊಂಡೀನಿ ರೀ. ಈಗ ಎತ್ತಿ ಉಕ್ಕೊಳ್ಳೋಣ್ರಿ, ಅಂದ್ರೆ ನೀರು ಏನು ಹಚ್ಕೊಂಡಿರ್ತೀವಲ್ಲ ಅದನ್ನು ಈ ಕಡೆ ಡಬ್ಬ ಹಾಕೋಬೇಕ್ರಿ ನೋಡಿರಿ. ಈ ಥರ ಎತ್ತಿ ಉಕ್ಕೊಳ್ಳೋದು. ಎಲ್ಲರೂ ಒಲೆ ಮ್ಯಾಗ ಮಾಡ್ತಾರೆ ಸಜ್ಜಿ ರೊಟ್ಟಿ. ನಾನು ಒಲೆ ಇಲ್ಲಾರ್ದವ್ರ ಗ್ಯಾಸ್ ಮ್ಯಾಗೂ ಮಾಡ್ಬೋದು ರೀ, ಅಂದ್ರೆ ಕಟ್ಟಿನೇ ಆಗ್ತಾವೆ, ಸ್ವಲ್ಪ ತೆಳ್ಳಗೆ ಮಾಡ್ಬೇಕಷ್ಟೇ. ಈಗ ಮತ್ತೊಂದು ರೊಟ್ಟಿ ನಾನು ಇದು ಎಳ್ಳು ಹಚ್ಕೊಳತ್ತೀನಿ ನೋಡಿರಿ. ಈಗ ಬೆಳ್ಳುಳ್ಳಿ ಒಳಗೂ ತೋರ್ಸ್ಲಾಕತ್ತೀನಿ ನೋಡಿರಿ ನಾನು. ಈಗ ತಳಗೆ ಹಿಟ್ಟು ಸೋಸ್ಕೊಳ್ಳೋದು. ಹಾಗೆ ಈ ರೊಟ್ಟಿ ನೋಡ್ಕೋಬೇಕ್ರಿ, ಅಂದ್ರೆ ಕಿಂಚಿಗೆ ಹಚ್ಕೋಬೇಕು ನಾವು. ಕಿಂಚಿಗೆ ಅಂದ್ರೆ ಅಲ್ಲೇ ಸೈಡ ರೊಟ್ಟಿ ತೆವಿಗೆ ಹಚ್ಕೊಂಡು ಇಟ್ಕೋಬೇಕ್ರಿ ನಾವು. ಈ ಥರ ಹಚ್ಕೋಬೇಕು. ಈಗ ನಾ ಬೆಳ್ಳುಳ್ಳಿ ಮಾಡಾಕತ್ತೀನಿ ನೋಡಿರಿ. ಈ ಥರ ಬೆಳ್ಳುಳ್ಳಿ ಬರ್ತಾವೆ. ಬೆಳ್ಳುಳ್ಳಿ ಸ್ವಲ್ಪ ತೆಳ್ಳಗೆ ಆಗ್ತಾವ್ರಿ, ಚೆನ್ನಾಗಿ ಆಗ್ತಾವೆ. ಕೈಗಿಂತಲೂ ಬೆಳ್ಳುಳ್ಳಿ ತೆಳ್ಳಗೆ ಆಗ್ತಾವೆ. ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಬೆಳ್ಳುಳ್ಳಿನೇ ಮಾಡ್ತಾರೆ. ಅವಾಗೇನು ಇದ್ದಿದ್ದಿಲ್ಲ, ಕೈಲೇನೆ ಬಡಿತಿದ್ರು. ಈಗ ಬೆಳ್ಳುಳ್ಳಿ ಬಂದೈತದ, ಬೆಳ್ಳುಳ್ಳಿನೇ ಮಾಡ್ಲಾಕತ್ತಾರೆ ನೋಡಿರಿ ಎಲ್ಲರೂ. ಅಂದ್ರೆ ಕಿಂಚಿಗೆ ಹಚ್ಚೋದು ಹೆಂಗಂದ್ರೆ ರೀ, ಈಗ ಒಲೆ ಮ್ಯಾಗಿತ್ತಂದ್ರೆ ಒಲೆ ಕಿಂಚಿರ್ತೈತೆ ರೀ. ಈಗ ರೊಟ್ಟಿ ಏನು ಮಾಡಾಕತ್ತೀನಿ ನೋಡಿರಿ, ಈ ರೊಟ್ಟಿ ಹಂಚಿಗೆ ಸೈಡ್ ಇಟ್ಬಿಡೋದ್ರಿ. ಅದು ರೊಟ್ಟಿನೂ ಕಟ್ಟಿ ಆಗ್ತೈತಿ, ಮತ್ತು ಮತ್ತೊಂದು ರೊಟ್ಟಿನೂ ಬೈತೈತಿ ನೋಡಿರಿ. ನಾನು ರೊಟ್ಟಿ ಹಾಕ್ಲಾತೀನಿ ನೋಡಿರಿ, ಅದಕ್ಕೂ ನೀರು ಹಚ್ಕೊಳ್ಳೋಣ್ರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಿ ರೊಟ್ಟಿ ನೋಡ್ರಿ. ಇವು ಯಾವ ಮದುವೆ ಆಗಲಿ ಏನೇ ಒಂದು ಕಾರ್ಯಕ್ರಮ ಇದ್ರೂ ನಮ್ಮ ಕಡೆ ಸಜ್ಜಿ ರೊಟ್ಟಿ ಮಾಡಿಸ್ತಾರೆ, ಚೆನ್ನಾಗಿರ್ತೈತಿ. ಎಳ್ಳು ಹಚ್ಚಿ ಸಜ್ಜಿ ರೊಟ್ಟಿ ಅಂದ್ರೆ ಟೇಸ್ಟೇ ಬೇರೆ, ಚೆನ್ನಾಗಿ ಮಸ್ತಾಗಿರ್ತೈತಿ ರೀ ಎಳ್ಳು ಹಚ್ಚಿದ ಸಜ್ಜಿ ರೊಟ್ಟಿ ನೋಡಿರಿ. ಅದು ಹೊಳಿಸ್ಕೊಂಡಿನಿ, ಅಂದ್ರೆ ಕಿಂಚಿಗೆ ಈ ಥರ ಹಚ್ಚಿದ್ರೆ ರೊಟ್ಟಿ ಚಂದ ಕಟ್ಟಿ ಆಗ್ತಾವ್ರಿ. ಏನು ಇದೂ ಆಗಂಗಿಲ್ಲ, ಏನು ಥರ ಮೆತ್ತಗೆ ಆಗಂಗಿಲ್ಲ, ಕಟ್ಟಿನೇ ಆಗ್ತಾವೆ. ಈಗ ಸಜ್ಜಿ ರೊಟ್ಟಿ ಅಂದ್ರೆ ಮನೆಯೊಳಗೆ ಶುಗರ್ ಪೇಷಂಟ್ ಇರ್ತಾರೆ ನೋಡಿರಿ, ಅವ್ರಿಗೆ ಬಿಸಿದ ಸಜ್ಜಿ ರೊಟ್ಟಿ ಮಾಡಿಕೊಟ್ರು ಅವ್ರಿಗೆ ಶುಗರು ಕಂಟ್ರೋಲ್ ಆಗ್ತೈತಿ ನೋಡಿರಿ ಸಜ್ಜಿ ರೊಟ್ಟಿದಿಂದ ನೋಡಿರಿ. ಈ ಥರ ಬೇಯಿಸ್ಕೊಳಕತ್ತೀನಿ ನಾನು, ಎಲ್ಲ ರೊಟ್ಟಿ ಈ ಥರ ಇಟ್ಕೊಳಕತ್ತೀನಿ ನೋಡಿರಿ. ಈ ಥರ ಇಟ್ಕೊಂಡ್ವಿ ಅಂದ್ರೆ ಚೆನ್ನಾಗಿ ಕಟ್ಟಿ ಆಗ್ತಾವ್ರಿ. ತೆಳ್ಳಗೆ ಮಾಡ್ಬೇಕ್ರಿ ಸಜ್ಜಿ ರೊಟ್ಟಿ. ಆಲ್ಮೋಸ್ಟ್ ಎಲ್ಲ ಆದವ್ರಿ. ಈಗ ದುರ್ಡಿ ತುಂಬ್ಕೊಂಡು ಇಟ್ಕೊಂಡು ನೋಡಿರಿ. ಈ ಸಜ್ಜಿ ರೊಟ್ಟಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಥ್ಯಾಂಕ್ ಯು.